ಜ್ಯೂಸ್ ತಗೊಳ್ಳಿ ತನ್ನೋರೆ. ಸಾರಿ, ಆಗ್ಲೇ ನನ್ನ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಿಮಗೆ ಬೇಜಾರಾಯ್ತು ಅನ್ಸುತ್ತೆ. ಇಲ್ಲ ಚಂದನ ಅವರೇ, ಆ ಥರ ಏನಿಲ್ಲ. ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ನಾನು ಸುಬ್ಬ ಇದ್ದಾನಲ್ಲ, ಇದಕ್ಕಿನ್ನ ಜಾಸ್ತಿ ಭಯವಾಗೇ ನಾನು ಕೋಪ ಮಾಡ್ಕೊಂಡಿಲ್ಲ. ಇದೆಲ್ಲ ಒಂದು ಮ್ಯಾಟ್ರಾ? ಪರವಾಗಿಲ್ಲ ಬಿಡಿ. ಚಂದನ ಅವರೇ, ನೀವು ಇಷ್ಟು ಆರಾಮಾಗಿ ನಗ್ನಗ್ತಾ ಸಂತೋಷವಾಗಿರೋದನ್ನ ನೋಡಿದೀನಿ. ಸಡನ್ ಆಗಿ ರೇಗ್ಬಿಟ್ರಲ್ಲ, ನಿಮ್ಮಂತೂ ಶಾಕ್ ಆಗೋಯ್ತು. ಅದು ಮನ್ಸಿಗೆ ಇಷ್ಟ ಇಲ್ದೇ ಇರೋದು ಏನಾದ್ರೂ ನಡೆದಾಗ ಒಂದೊಂದ್ಸತಿ ಹಾಗೆ ನಡ್ಕೊಂಡ್ ಬಿಡ್ತೀನಿ ಅಷ್ಟೇ. ಏನೋ ಸರಿನೇ ಬಿಡಿ, ಆದ್ರೂ ತುಂಬಾ ಸ್ಟ್ರಾಂಗ್. ಏನ್ ಸ್ಟ್ರಾಂಗ್ ಆಗಿದ್ರೆ ಏನ್ ಬಂತು, ದೇವ್ರ ಆಟದ ಮುಂದೆ ಏನು ನಡೆಯಲ್ವಲ್ಲ. ಚಂದನ ಅವರೇ, ಮತ್ತೆ ನಾನು ಅದನ್ನೇ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ನ ನಿಮ್ಮಲ್ಲೇ ಇಟ್ಕೊಳೋ ಬದಲು 4 ಜನ ಮುಂದೆ ತೋರಿಸ್ಬೋದಲ್ವಾ? ನಾನು ಆಗ್ಲೇ ಹೇಳ್ದೆ ಅಲ್ವಾ ತನ್ನೋರೆ, ನಂಗೆ ಅದು ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ಅದು ಅಲ್ಲದೆ ನಾನು ಅಷ್ಟು ದೊಡ್ಡ ಟ್ಯಾಲೆಂಟ್ ಎಲ್ಲ ಏನಿಲ್ಲ. ಏನೋ ಅಲ್ಪ ಸ್ವಲ್ಪ ಗೊತ್ತಿರೋದನ್ನ ಅವಾಗ ಹಾಡ್ತಾ ಇರ್ತೀನಿ ಅಷ್ಟೇ. ಎಲ್ಲ ಚಂದನವ್ರಿ, ಈಗ ನೋಡಿ, ನಿಮ್ಮಂತ ಒಳ್ಳೆ ಪ್ರತಿಭೆಗಳಿಗೆ ಈಗ ಒಳ್ಳೆ ಅವಕಾಶ ಇದೆ, ಅದನ್ನ ಉಪಯೋಗಿಸ್ಕೋಬೇಕಲ್ವಾ? ಈಗ ನೋಡಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನೀವೇನಾದ್ರೂ ಹಾಡಕ್ ಶುರು ಮಾಡಿದ್ರೆ ಹಾಡೋ ಮಕ್ಳಿಗೆ ನೀವು ಸ್ಫೂರ್ತಿ ಆಗ್ಬೋದು. ಅಷ್ಟೊಳ್ಳೆ ಟ್ಯಾಲೆಂಟ್ನ ನಮ್ಮಲ್ಲೇ ಇಟ್ಕೊಡೋದು ಎಷ್ಟು ಸರಿ ಹೇಳಿ? ನಂಗೆ ಅದೆಲ್ಲ ಗೊತ್ತಿಲ್ಲ ತನ್ನೋರೆ. ಆದ್ರೆ ಒಂದ್ ಮಾತ್ರ ಗೊತ್ತು, ನಾನು ಬೇರೆಯವ್ರಿಗೆ ಕಾಣಿಸ್ಕೊಳ್ಳೋದಕ್ಕಿಂತ ಇಲ್ಲಿರೋದೇ ವಾಸಿ ಅಷ್ಟೇ. ಮಾತಾಡ್ತಿರೋದು ನೋಡಿದ್ರೆ ನನಗೆ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಸಂಕೋಚ ಇದೆ ಅಂತ. ಮೊದ್ಲು ಈ ಸಂಕೋಚನ ಬಿಡಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುಗ್ಗುರು ಅಂತ ಅಪ್ಪು ಸರ್ ಹೇಳಿಲ್ವಾ? ಆ ರೀತಿ ಇದ್ರೇನೆ ಚಂದ. ನೀವ್ ಹೇಳ್ತಿರೋದು ಸರಿ ಇರ್ಬೋದು, ಆದ್ರೆ ನನ್ನ ಪರಿಸ್ಥಿತಿನಲ್ಲಿ ಇದೇ ಸರಿಯಾಗಿದೆ. ಸರಿ ಚಂದನ್ ಅವ್ರೆ, ನಾನು ನಿನ್ನ ಒತ್ತಾಯ ಎಲ್ಲ ಮಾಡಲ್ಲ. ಆದ್ರೆ ಮುಂದೊಂದ್ಸತಿ ನಿಮ್ಗೆ ಹಾಡ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ನನಗೆ ಹೇಳಿ, ನಿಮ್ಗೆಲ್ಲ ಸಪೋರ್ಟ್ ನಾನು ಮಾಡ್ತೀನಿ. ಸರಿ, ಥ್ಯಾಂಕ್ ಯು.